ನಿಮಗೆ ಗೊತ್ತಾ 0 ಇಂದ 100 ಮಿಲಿಯನ್ ಅನ್ನ ಕೇವಲ 170 ದಿನಗಳಲ್ಲಿ ತರಬಹುದು. ಆ ತರ ತಂದಿರೋರು ಇದ್ದಾರೆ. ಅದು ಯಾವ ಕಂಪನಿ ಗೊತ್ತಾ? ಎಸ್, ಅದುವೇ ಜಿಯೋ. ಜಿಯೋ ಬಂದು ಎಂಟೈರ್ ಇಂಡಸ್ಟ್ರಿಯನ್ನ ಅಪ್ಸ್ ಅಂಡ್ ಡೌನ್ಸ್ ಮಾಡ್ಬಿಟ್ಟಿದೆ. ಬಿಕಾಸ್ ಅವ್ರು ಯೂಸ್ ಮಾಡಿರುವಂತ ಪ್ರೈಸ್ ಸ್ಟ್ರಾಟಜಿ, ಅವ್ರು ಮಾಡಿರುವಂತ ಐಡಿಯಾಸ್ ಗಳಿಂದ ಓವರ್ ಆಲ್ ಪ್ರೈಸಿಂಗ್ ಅಲ್ಲಿ ಮಾತ್ರ ಅವ್ರು ಆಟ ಆಡಿಲ್ಲ, ಇಡೀ ಮಾರ್ಕೆಟ್ ಇಂಡಸ್ಟ್ರಿಯನ್ನ ಚೇಂಜ್ ಮಾಡಿದ್ದಾರೆ. ಅವರು ಸ್ಲೋ ಅಂಡ್ ಸ್ಟಡಿ ಮಾಡಿಲ್ಲ, ವೇಗವಾಗಿ 4G ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಂದು 100 ಮಿಲಿಯನ್ ಯೂಸರ್ಸ್ ಅನ್ನ ಕೇವಲ 6 ತಿಂಗಳಲ್ಲಿ ಬಂದಿದೆ. ಹೇಗೆ ಬಂದ್ರು ಡೀಟೇಲ್ ಆಗಿ ಈ ವಿಡಿಯೋನ ನೋಡಿ. ಕೇವಲ ಅವರು ಸಿಮ್ ಅನ್ನ ಮಾತ್ರ ತರಲಿಲ್ಲ, ಅದ್ರ ಜೊತೆಗೆ ಎಂಟೈರ್ ಇಕೋಸಿಸ್ಟಮ್ ಅನ್ನೇ ತಂದ್ರು. ಯಾವ ರೀತಿ? ಜಿಯೋ ಟಿವಿ, ಜಿಯೋ ಸಿನಿಮಾಸ್, ಜಿಯೋ ಸಾವನ್, ಜಿಯೋ ಫೋನ್, ಈ ರೀತಿಯಾಗಿ ಒಂದು ಎಲ್ಲವನ್ನ ತಂದು ಒಂದು ವರ್ಲ್ಡ್ ಒಳಗಡೆ ಕೂರಿಸ್ಬಿಟ್ರು. ಈ ರೀತಿ ಎಲ್ಲಾ ಆಪ್ಸ್ ಗಳನ್ನ ಒಂದೇ ಜಾಗದಲ್ಲಿ ಸಿಗೋ ತರ ಮಾಡಿದೆ ಜಿಯೋ. ಅದೇ ಅವರ ಸ್ಟ್ರಾಟಜಿ ಆಗಿದೆ. ರೆವೆನ್ಯೂ, ಎಸ್, ರೆವಿನ್ಯೂ ಅನ್ನೋ ದೊಡ್ಡ ಪಾರ್ಟಿ ಅಲ್ಲ, ಅಲ್ಲಿ ತುಂಬಾನೇ ಖರ್ಚು ಮಾಡಿದ್ರು ಜಿಯೋದವರು ಈ ಒಂದು ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ. ಅದರಿಂದನೇ ಅವರು 100 ಮಿಲಿಯನ್ ಯೂಸರ್ಸ್ ಅನ್ನ ಕೇವಲ 6 ತಿಂಗಳಲ್ಲಿ ರೀಚ್ ಆಗಕ್ಕೆ ಸಾಧ್ಯ ಆಗಿದೆ. ಫೇಸ್ಬುಕ್ ಮತ್ತೆ ಗೂಗಲ್ ಅಲ್ಲಿಗೂ ಕೂಡ ಸೆಡ್ಡು ಹೊಡೆಯೋ ಲೆವೆಲ್ಗೆ ಬೆಳೆದಿತ್ತು ಜಿಯೋ. ಜಿಯೋ ಬರೀ ಕಾಂಪೀಟ್ ಮಾಡಿದಲ್ಲ, ಆ ಒಂದು ಮಾರ್ಕೆಟ್ ಅನ್ನೇ ರೂಲ್ ಮಾಡಿದ್ರು. ಯಾವ ರೀತಿ? ಸೇಲ್ಸ್ ಅಲ್ಲಿ ಆಗಿರ್ಬೋದು, ಬಿಲ್ಡ್ ಅಲ್ಲಿ ಆಗಿರ್ಬೋದು, ಅಥವಾ ಪಾರ್ಟ್ನರ್ ಅಲ್ಲಿ ಆಗಿರ್ಬೋದು, ಅಥವಾ ಕಸ್ಟಮರ್ ಅಲ್ಲಿ ಆಗಿರ್ಬೋದು, ಪ್ರೈಸ್ ಸ್ಟ್ರಾಟಜಿ ಅಲ್ಲಿ ಆಗಿರ್ಬೋದು, ಈ ರೀತಿ ಜಿಯೋ ಒಂದು ತನ್ನ ಸಾಮ್ರಾಜ್ಯವನ್ನು ಕಟ್ಟಿತ್ತು. ದಟ್ಸ್ ದ ಜಿಯೋ ಸ್ಟ್ರಾಟಜಿ. ಬಾಸ್ ವಾಲಾ, ಬಿ ದ ಬಾಸ್.